ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಜೆ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ 1.5 ಮಂತ್ ಆಗಿರ್ಬೋದು. ಸೊ ನಾನು ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂದರೆ ಮುಂದೆ ಹಂಗೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ನಮ್ಮ ವಿಲೇಜಲ್ಲಿದ್ದೀನಿ. ಸೊ ಇಲ್ಲಿ ನೋಡಿ ಮನೆ ಇದು, ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮಮ್ಮಿ. ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ಇರೋದು ಹೋಗೋದು. ಅಲ್ಲಿ ಅಂದರೆ ಟೈಮ್ ಪಾಸ್ ಜಲ್ದಿ ಆಗುತ್ತೆ ಅಂತ ಗೊತ್ತಲ್ಲ. ಎಷ್ಟು ದೊಡ್ಡದಾಗಿ ರಂಗೋಲಿ ಬಿಡ್ತಾರೆ. ಈ ಎಳೆ ರಂಗೋಲಿ ಎಲ್ಲ ಹಳ್ಳಿಲೇ ಫೇಮಸ್. ಸಿಟಿಲೆಲ್ಲ ಅದೇನೋ ಏನಾರಲ್ಲ ಹಾಕ್ತಾರಲ್ಲಮ್ಮ, ಹಿಂಗೆ ಎಲ್ಲಿಯೋದು ಬಂದುಬಿಡುತ್ತೆ ನಮಗೆಲ್ಲ. ಅದೇನೋ ಗೊತ್ತಿಲ್ಲ ನನಗೆ. ನೋಡಿ ಇದೇ ನಮ್ಮ ಮನೆ. ಗೃಹಪ್ರವೇಶಕ್ಕೆ ನಾನೇ ಬಂದಿರಲಿಲ್ಲ. ಗೃಹ ಪ್ರವೇಶಕ್ಕೆ ನಾನೇ ಬಂದಿರಲಿಲ್ಲ, ಯಾಕಂದರೆ ನನಗೆ ಇಷ್ಟ ಇರಲಿಲ್ಲ ಇಷ್ಟು ಬೇಗ ಗೃಹ ಪ್ರವೇಶ ಆಗಲು. ವೈ ಬಿಕಾಸ್ ಒಳಗಡೆ ಇನ್ನೂ ಚೆನ್ನಾಗಿ ಪೇಂಟಿಂಗೂ ಆಗಿರಲಿಲ್ಲ, ಫರ್ನಿಚರ್ ವರ್ಕ್ ಆಗಿರಲಿಲ್ಲ. ಅಷ್ಟು ಬೇಗ ನನ್ನ ತಮ್ಮ ಮಾಡಿಬಿಡ್ಬೇಕು ಅಂದ. ಅದಕ್ಕೆ ಮಾಡಿಬಿಟ್ರು. ನಾನು ಧರ್ಮಸ್ಥಳಲ್ಲಿದ್ದೆ ನಮ್ಮ ಮನೆ ಗೃಹಪ್ರವೇಶಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಮಮ್ಮಿಗೆ ಬೋರ್ ಆಗಬಾರ್ದು ಅಂತ ಅಂಗಡಿ ಓಪನ್ ಮಾಡಿ ಕೊಟ್ಟಿದ್ದೀನಿ. ಇದೇ ಅದು. ಆಚೆನೂ ಇಲ್ಲಿ ನೇಮ್ ಬರಬೇಕು, ಇಂದ್ರಮ್ಮ ಪ್ರೊವಿಷನ್ ಸ್ಟೋರ್ ಅಂತ. ಇದೇ ಅಂಗಡಿ. ಎಲ್ಲ ಮಿರಾಕಲ್. ಸಡನ್ನಾಗಿ 5 ಲಕ್ಷ ಲೋನ್ ತೊಗೊಂಡ್ವಿ. ಲೋನ್ ತೊಗೊಂಡು ಅಲ್ಲೂ ಬಾಡಿಗೆ ಕೊಟ್ಕೊಂಡು ಈ ಮನೆಯೆಲ್ಲ ರೆಡಿ ಮಾಡಿಸಿದ್ವಿ. ಇದು ಟೈಲ್ಸ್ಗೆ ಅದಕ್ಕೆಲ್ಲ 1.5 ಲಕ್ಷ ಆ ಥರನೇ ಆಗೋಯ್ತು. ಕಿಟಕಿಗೆ ಇದಕ್ಕೆಲ್ಲ ತುಂಬಾ ಜಾಸ್ತಿ ಆಗೋಯ್ತು. ಮತ್ತು ಲೋನ್ ತೊಗೊಂಡು ಅಲ್ಲಿ ಲೋನ್ ಕಟ್ಕೊಂಡು ಮತ್ತು ಮನೆ ಬಾಡಿಗೆ 15-20 ಸಾವಿರ. ನಾನು ಎಲ್ಲಿಂದ ತರಬೇಕು? ಮನೆ ಮಾತ್ರ ಕಮ್ಮಿಗಂತೂ ಸಿಗಲ್ಲ. ಸೊ ಏನು ಮಾಡೋದು? ಇಷ್ಟು ಚೆನ್ನಾಗಿರೋ ಮನೆ ಕಟ್ಕೊಂಡು ಇಲ್ಲಿ ಹಿಂಗೆ ಬಿಟ್ಟೋದ್ರೂ ಸುಮ್ಮನೆ ಟೆರೇಸ್ ಎಲ್ಲ ಯಾರೋ ಯೂಸ್ ಮಾಡ್ಕೊತಿದ್ರು. ಕಡಲೆಕಾಯಿ ಒಣಗಾಕೊಳೋದಂತೆ ಹಂಗಂತೆ. ಸುಮ್ಮನೆ ನಾವು ಯಾರು ಮನೆ ಖಾಲಿ ಬಿಡಬಾರ್ದು ಅಂತಲೂ ಹೇಳ್ತಾಯಿದ್ರು. ಸೊ ನಾನೇನು ಮಾಡಿದೆ, ಸರಿ ನೀನು ಹೋಗು, ನಾನು ತೀರಿಸ್ಕೊತೀನಿ ಲೋನ್ನ ಅಂದ್ಬಿಟ್ಟು ನಾನು ಒಬ್ಬಳೇ ಇವಾಗ ಬೆಂಗಳೂರಲ್ಲಿದ್ದೀನಿ. ನನಗೊಂದು ಬಿಗ್ ಟಾಸ್ಕೇ ಇದೆ. ಏನಂದರೆ ಇವಾಗ ಇದಕ್ಕೆ ಅಂಗಡಿ ಇದನ್ನು ಮಾಡಿಸೋದಕ್ಕೆ 35 ಸಾವಿರ ಆಯಿತು. ಪ್ರಾಮಿಸ್ ಹೇಳ್ತಾಯಿದ್ದೀನಿ, 35 ಸಾವಿರ ಆಯಿತು. ಸೊ 5 lakhs ಮೇಲೆ ಇದು ಒಂದು 35 ಸಾವಿರ ಸಾಲ ಇದೆ. ಸೊ ಇದು ತೀರ್ಸೋದು ಒಂದು ಬಿಗ್ ಚಾಲೆಂಜ್. ಆ್ಯಂಡ್ ಇವಾಗೇನಾದರೆ ನಾನು ವಾರ ನಾನು ಟ್ರಾವೆಲಿಂಗು ಫ್ರೈಡೇನೇ ಬಂದುಬಿಡ್ತೀನಿ. ಒಂದೊಂದ್ಸಲಿ ಸಂಡೇ ಬರ್ತೀನಿ, ಮಂಡೇ ಇರ್ತೀನಿ. ಡಿಪೆಂಡ್ಸ್ ಆನ್ ಮೈ ವೀಕ್ ಆಫ್. ಸೊ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಕೆರೆಯಿಂದನೇ ಮನೆಯಿಂದನೇ ಕೆರೆ. 5 ರೂಪಾಯಿದೈತೆ, 14 ರೂಪಾಯಿದೈತೆ. ಚಿಕನ್ ತನ್ನ ಕ್ಯಾಮ್ರಾ ತೆಗ್ದಿರೋದಕ್ಕೆ. ನಿನ್ಗೆ ಯಾಕೋ ಮ್ಯಾಗಿ ಹಸೇದ್ ಮಾಡ್ಕೊಂಡು ತಿನ್ಬಾರ್ದು. ಏಯ್ ಬೇಡಮ್ಮ, ಕೊಡಬೇಡ ಇವ್ರಿಗೆ ಮ್ಯಾಗಿನೇ. ಮಾಡ್ಕೊಂಡು ತಿನ್ನಂಗಿದ್ರೆ ದವನ ಹೊಡಿತೀನಿ. ಈ ಅಮ್ಮನ ಸತ್ತೋಗ್ಲೆಲ್ಲ ಸುಳ್ಳೆಲ್ಲ ಹೇಳ್ಬೇಡ ನೀನು. ಅಮ್ಮ ಚಿರುಗಂತೂ ಕೊಡ್ಲೇಬೇಡ ಮ್ಯಾಗಿನ. ಇಲ್ಲಿ ಹೊಸ ಸ್ಟೈಲ್ ಇವರು, ಇದು ನಿಂಗೆ ತಿಂತಾರೆ ಮ್ಯಾಗಿನ. ಎಷ್ಟು ಬೇಕಾ? ಕಾಸು ಕೊಟ್ನಾ? ಎಷ್ಟು ತಂದಿದ್ದೀರಿ? ಅವ್ನು 10 ರೂಪಾಯಿ ಆಯ್ತು ಕಣೆ ಮ್ಯಾಗಿಗೆ. 2 ತಂಡ. 5 10. ಎಷ್ಟು ರೂಪಾಯಿ ಇದು? 5 ರೂಪಾಯಿ ಇದು. 5 ರೂಪಾಯಿ ಬಿಡು. ಕೊಡೆ ಇಲ್ಲಿ. ನೆಕ್ಸ್ಟು ಏನು ಬೇಕಾ? ನೆಕ್ಸ್ಟು ಕೊಡೆ ಇಲ್ಲಿ ಚಿಲ್ಲರೆ. ಜ್ಯೂಸು 10 ರೂಪಾಯಿ.
ಏ 3 ರೂಪಾಯಿ ಜ್ಯೂಸ್ ಬರ್ತಾ ಇದ್ದೇನೆ, 10 ರೂಪಾಯಿ ಜ್ಯೂಸ್. ಈಗ ನಿಂದ ಕಾಸು ಮತ್ತೀಗ ಅವ್ರು ತಗೊಂಡ್ರು ಇವ್ರಿಬ್ರಿಗೂ ಕೊಡ್ತದ? ನೀವು ಮೂವರು ಹಂಚ್ಕೊಬೇಕಾ? ಇವ್ರಿಬ್ರು ಕೊಡ್ಸು ಹ್ಞೂ ಅಮ್ಮ, ರಿಲೇಟಿವ್ಸ್. ಓಕೆ. ನೀನು 3 ರೂಪಾಯಿಗೆ ಏನು ಬೇಕೆ? ಚಾಕ್ಲೇಟ್ ಕೊಡ್ಲಾನ? 3 ರೂಪಾಯಿಗೆ ಏನು ಚಾಕ್ಲೇಟ್ ಕೊಡ್ಲಾ ನಿಂಗೆ? ಏ ಇದು ಕೊಡ್ಲೇನೆ, ಡಾರ್ಕ್ ಫ್ಯಾಂಟಸಿ ಕೊಡ್ಲೇನೆ? ಏ ಹೋಗ, ಮ್ಯಾಗಿ ಕೊಟ್ಟಿದ್ದೀನಿ ಮಾಡ್ಕೊಂಡು ತಿನ್ನು. ಸೊ ಏನೇ ಅದು? ಸೊ ನಾ ಫರ್ನಿಚರ್ ರೆಡಿ ಆಗಿಲ್ಲ. ಇದು ದೇವರ ಮನೆ. ಇದು ದೇವ್ರ ಮನೆ. ಧರ್ಮ ಚೆನ್ನಾಗಿದೆಯಾ? ಇಲ್ಲಿನ್ನ ಇಲ್ಲೂ ಉಡ್ ಬರಬೇಕು, ಅದಕ್ಕೆ ಇಲ್ಲಿ ಗ್ಯಾಪ್. ಅವ್ರು ಈ ಥರ ಟೈಲ್ಸ್ ಇಡ್ತೀನಿ ಅಂದರು, ಬೇಡ ಈ ಥರ ಊದ್ಗಡ್ಡಿ ಏನೇ ದೇವ್ರ ಸಾಮಾನು ಐಟಮ್ಸ್ ಇಡುವಾಗೂ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಹಿಂಗೆ ಇಡಿ, ನಾನು ವುಡ್ ವರ್ಕ್ಸ್ ಮಾಡಿಸೋದು ಈ ಥರ ಡೋರ್ ಓಪನ್ ಮಾಡೋ ಥರ ಮಾಡ್ಸೋಣ ಅಂತ ಈ ಥರ ಮಾಡಿಸಿದ್ದೀನಿ. ಇದಕ್ಕಿನ್ನ ಚೆನ್ನಾಗಿರೋ, ನಾನು ಹೆಂಗೆ ಗೃಹ ಪ್ರವೇಶಕ್ಕೆ ಎಲ್ಲ ಡೋರ್ಸು, ಇದು ಟಿ ವಿ ಸ್ಟ್ಯಾಂಡು, ಅಲ್ಲಿ ನೋಡಿ ಅಲ್ಲೂ ಇನ್ನೂ ಪೆಂಡಿಂಗ್ ಇದೆ, ಅದಕ್ಕೂ ದುಡ್ಡು ಶಾರ್ಟೇಜ್ ಆಗೋಯ್ತು ನೋಡಿ. ಇಲ್ಲಿ ಇದು ಕೂಡ ಡೋರ್ ನೋಡಿ, ನಮ್ಮ ಹೊಸ್ಲು ನೋಡಿ, ಇದು ಎಷ್ಟು ದೊಡ್ಡದಾಗಿ ಇದು ತಕ್ಕಂತೆ ನಾನು ಚೆನ್ನಾಗಿರೋ ಒಂದು ಲಕ್ಷ್ಮೀದು ಮಾಡಿಸೋದು, ಇಲ್ಲ ನಮ್ಮ ಮನೆ ದೇವ್ರದ್ದು ಮಾಡಿಸೋದು, ಏನೋ ಒಂದು ಮಾಡಿಸ್ಬೇಕು. ಇನ್ನು ತುಂಬ ಆಸೆ ಇತ್ತು ನನಗೆ ನೋಡಿ. ಇನ್ನು ಬೆಡ್ರೂಮ್ಸ್ಗೂ ಡೋರ್ ಇಟ್ಟಿಸಿಲ್ಲ. ಸೊ ಕಿಚನಲ್ಲಿ ಇನ್ನೂ ಕಬೋರ್ಡ್ ವರ್ಕ್ ಬರಬೇಕು. ಇದು ಕಿಚನಲ್ಲಿ ಏನಾಯ್ತಂದರೆ ನಾವು ಇಷ್ಟು ಟೈಲ್ಸ್ ಮಾಡಿಸ್ಬಿಟ್ಟಿದ್ವಿ. ನೆಕ್ಸ್ಟು ಟೈಲ್ಸ್ ಹಾಕೋರು ಏನಾದರೂ ಅಕ್ಕ ಇಲ್ಲೂ ಗ್ರಾನೈಟ್ ಹಾಕ್ಸ್ಬಿಡಿ, ಬೆಸ್ಟು. ಅಡುಗೆ ಮನೆಯಲ್ಲಿ ನೆಂಟರೆಲ್ಲ ಬಂದಾಗ ಹಬ್ಬದ ದಿನ ಎಲ್ಲ ಸುಮ್ಮನೆ ಗಲೀಜಾಗುತ್ತೆ ಗೋಡೆ. ಕಿಚನ್ ಒಂದೇ ಗಲೀಜಾಗೋದು. ಫುಲ್ ನಮ್ಮ ಕಿಚನ್ ಫುಲ್ಲು ಗ್ರಾನೈಟ್ ಟೈಲ್ಸಲ್ಲೇ ಕವರ್ ಮಾಡಿಬಿಟ್ಟಿದ್ದೀವಿ. ಸೊ ಇನ್ನು ಇಲ್ಲಿ ಕಬೋರ್ಡು ಏನಿಲ್ಲ, ಇಷ್ಟು ಬರುತ್ತೆ. ಇಲ್ಲಿ ಗ್ಯಾಪ್ ಬಿಡಿಸ್ಬೇಕಾಗಿತ್ತು, ಇಲ್ಲಿ ಸುಮ್ಮನೆ ಟೈಲ್ಸ್ ವೇಸ್ಟ್ ಆಗಿದೆ. ಮೇಲೆ ಇಲ್ಲಾಂದರೆ ಮೇಲೆ ಕಬೋರ್ಡ್ ಮಾಡಿಸ್ಬೇಕು. ಇಲ್ಲಿ ನೋಡಿ ಇನ್ನೂ ಪೇಂಟು ಆಗಿಲ್ಲ. ಇಲ್ಲಿ ವೇಸ್ಟ್ ಆಗಿ ದೇವ್ರ ಮನೆ ಮೇಲೆ ಸ್ಪೇಸ್ ಕೊಟ್ಟಿದ್ದಾರೆ. ಏನೋ ಚಿಕ್ಕ ಐಟಮ್ ಅಂದರೆ ದೇವ್ರ ಮನೆ ಮೇಲೆ ತೂಕ ಬರಬಾರ್ದಲ್ಲ, ಸೊ ನಾವು ಅದನ್ನು ಯೂಸೇ ಮಾಡ್ತಿಲ್ಲ. ಸೊ ತುಂಬ ಹೈಟು ಇರಬಾರ್ದಂತ ಇದು ಇಷ್ಟು ಇರಬೇಕಂತೆ. ಅದಕ್ಕೆ ಇದು ಏನು ಗೊತ್ತಾ, ಇದು ನನ್ನ ಬಾಗ್ಲಿಗೆ ಹಾಕಿದ್ದೆ. ಇದು ಏನಂದರೆ ಗುಬ್ಬಚ್ಚಿ ಬಂದು ಕಿತ್ತಿ 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 ಈ ರೀತಿ ಮಾಡಿದೆ. ಎಷ್ಟು ಮಂದಕ್ಕಿತ್ತು ಗೊತ್ತಾ, ಕಿತ್ತಿ 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 ಹಾಕಿದೆ. ಅದಕ್ಕೆ ತಂದು ಇಲ್ಲಿದ್ದು ದೇವ್ರ ಮನೆಗೆ ತಂದು ಹಾಕ್ಬಿಟ್ಟೆ. ಚೆನ್ನಾಗಿದೆ, ದೇವ್ರ ಮನೆಗೆ ಚೆನ್ನಾಗಿದೆ ಅದು. ಓಕೆ, ಸೊ ಫೈನ್. ಇನ್ನೂ ಜೋಡಿಸಿಲ್ಲ, ಸುಮ್ಮನೆ ನಮ್ಮ ಹತ್ರ ಇರೋ ಐಟಮಲ್ಲಿ ಹಿಂಗೆ ಅರೇಂಜ್ ಆಗಿದೆ ನೋಡಿ. ಏನೂ ಇಲ್ಲ. ಈ ಟಿ ವಿ ಹಳೆಯದು, ಇದನ್ನು ಮಾರಾಕಬೇಕು. ಇನ್ನು ಹೆಂಗೋ ಅಂದ್ಕೊಂಡಿದ್ದೆ, ಅದು ಏನೂ ಆಗಿಲ್ಲ. ನನ್ನ ಕೋಪಕ್ಕೂ ನಾನು ಬರಲೇ ಇಲ್ಲ ನನ್ನ ಗೃಹ ಪ್ರವೇಶಕ್ಕೆ. ಯಾಕಂದರೆ ನೋಡಿ, ಸುಮ್ಮನೆ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ನಾವು ಬಂದಿದ್ದಿದ್ರೆ ಏನೋ ಮನೆ ಸ್ವಲ್ಪ ಇದು ಏನಂದರೆ ಹಾಲು ಇಷ್ಟು ನೋಡ್ಬೋದು. 2 ಬೆಡ್ರೂಮ್ಗೆ ಕಸ ತುಂಬ್ದಂಗೆ ತುಂಬ ಹಾಕಿದ್ದೀವಿ. ಏನೇ ಏನು ಬೇಕು? ಏನೋ ವಿಡಿಯೋ ಮಾಡ್ತಿದ್ರಿ, ಇಲ್ಲಿಗೆ ಓಡ್ ಬಂದೋಳಲ್ಲಪ್ಪ, ಏನೋ ಬೇಕಂತೆ. ಏನು ಬೇಕಮ್ಮ? ಅಮ್ಮ ಬೇಡ ಕಣೆ, ಅದು ಎಷ್ಟು ಇಸ್ಕೊಂತಾಳೆ. ತಿನ್ನಕ್ಕೆ ಏನಾರು ಕೊಡ್ಸೆ. ಅಮ್ಮ ಅದು ತಿನ್ನಲ್ಲ ಅಮ್ಮ, ಕೊಡ್ಸಕ್ಕೂ ಬೇಜಾರು.
ಚಿನ್ನಿ ಅಚ್ಚಿನ್ನೆ ಅದರಲ್ಲಿ ಚೈನ್ ಬರ್ತೈತೆ ಬಂಗಾರಿ. ಐ ಸಿಕ್ಕಿದ್ರು ಅಮ್ಮ ಅದು ತಿನ್ನಮ್ಮ. ಅದು ಅಮ್ಮ ಇದ್ರಲ್ಲಿ ನೋಡು ಇದೆಲ್ಲ ಸಿಗ್ತೈತೆ. ಇದೆಲ್ಲ ಸಿಗ್ತೈತೆ ಕಣೆ. ಜೇಮ ಅವಳು ಒಬ್ಳೆ ಜೇಮ ಅದನ್ನ ತಗೊಂಡಿರೋದು 5ನೇದೇನೋ ಇದು. ಅಯ್ಯೋ ಮಮ್ಮಿ ನೋಡು. ಬೇಡಮ್ಮ ಇದು ಚೆನ್ನಾಗಿಲ್ಲ. ಇದು ತಗೋ, ಇದರಲ್ಲಿ ತಿನ್ನೋದು ಬರುತ್ತೆ. ಆಯ್ತಾ ಆಯ್ತಾ ಕ್ಲಾಪ್ ಹೊಡಿತಾಳೇನು? ಯಾರು ಬೇಕೆ ಜಾನು? ತಗ ಅದು ನಿಂತು ಬಿಡು. ಆಗ ₹1 ಹೋಗ್ತಾಳೆ ಸುಮ್ಮನೆ. ಅದನ್ನ ತಗೊಂಡ್ರೆ ಓದ್ತಾ ಇರ್ತಾಳೆ ಅಷ್ಟೇ. ಅಷ್ಟೇ ಓದ್ಲಿಲ್ಲ. ಖುಷಿ ಆಗೋಯ್ತು. ಬಾಯ್. ನಾವು ಮತ್ತೆ ಕ್ಯೂ ಅವಶ್ಯ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ತಿನ್ನಬೇಕು. ಹೊಟ್ಟೆ ಹಸಿತಾ ಇದೆ. ಈ ಅಮ್ಮ ಏನು ಮಾಡುತ್ತೋ ಏನೋ. ಸ್ಟಾರ್ಟಿಗೆ ನೋಡಿ ತಂಗ್ಳು ಸರ್ ಐತೆ ತಿನ್ನು ಅಂತ. ಪಲಾವೇ ಮಾಡ್ತಿಲ್ಲ.